ಹಾಯ್ ಹಲೋ ನಮಸ್ತೆ. ನೀಡ್ಸ್ ಆಫ್ ಚಿಲ್ಡ್ರನ್ಗೆ ಸ್ವಾಗತ. ಆತ್ಮೀಯ SSLC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ಶಾಸ್ತ್ರ ವಿಭಾಗದ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಈ ಒಂದು ಪಾಠದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ಭಾರತದ ಸಾರಿಗೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಮುಂದುವರೆದು ಈ ಒಂದು ವಿಡಿಯೋದಲ್ಲಿ ಸಂಪರ್ಕ, ಸಮೂಹ ಮಾಧ್ಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ಸಂಪರ್ಕದ ವಿಧಗಳ ಬಗ್ಗೆ ನೋಡ್ತಾ ಹೋಗೋಣ. ಸಂಪರ್ಕದ ಪ್ರಾಮುಖ್ಯತೆ, ಭೌಗೋಳಿಕ ಮಾಹಿತಿ ವ್ಯವಸ್ಥೆ, GPS ದೂರ ಸಂವೇದಿ ತಂತ್ರಜ್ಞಾನ, ಇವುಗಳ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸಂಪರ್ಕ ಏನು? ಸಂಪರ್ಕ ಅಂತಂದ್ರೆ, ಅಥವಾ ಹಿಂದಿನ ಕಾಲದಲ್ಲಿ ಸಂಪರ್ಕವನ್ನ ಸಾಧಿಸೋದಕ್ಕೋಸ್ಕರ ಹಲವಾರು ಮಾಧ್ಯಮಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಅದರಲ್ಲೂ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ನಾವು ಕೆಲವೊಂದಷ್ಟು ಪ್ರಾಣಿಗಳನ್ನ, ಪಕ್ಷಿಗಳಿಗೆ ಅವಲಂಬನೆ ಮಾಡಿಕೊಂಡು ಸಂಪರ್ಕವನ್ನ ಸಾಧಿಸ್ತಾ ಇದ್ರು. ಆದ್ರೆ ಕಾಲ ಬದಲಾದಂತೆ ಈ ಒಂದು ಸಂಪರ್ಕ ಸಾಧಿಸೋದ್ರಲ್ಲಿ ಸಾಕಷ್ಟು ಮಾಧ್ಯಮಗಳು ರೂಢಿಗೆ ಬರ್ತಾ ಇದ್ದಾವೆ. ಈಗಿನ ಪ್ರಸ್ತುತ ನೋಡ್ಕೊಳ್ತಾ ಹೋದ್ರೆ ಈ ಸಂಪರ್ಕ ಮಾಧ್ಯಮಗಳು ಹಲವಾರು ರೀತಿಯಲ್ಲಿ ರೂಢಿಯಲ್ಲಿರೋದನ್ನ ಗಮನಿಸಬಹುದು, ಗುರುತಿಸಬಹುದು. ವಿವಿಧ ಪ್ರದೇಶಗಳ ಜನರೊಡನೆ ಸಂಪರ್ಕ ಸಾಧಿಸುವುದಕ್ಕೆ ಈ ಸಂಪರ್ಕ ಮಾಧ್ಯಮಗಳು, ಪ್ರಸ್ತುತ ಸಂಪರ್ಕ ಮಾಧ್ಯಮಗಳು ಬಹಳಷ್ಟು ಸುಲಭವಾಗಿ ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇದ್ದಾವೆ. ಹಾಗೆ ಜನರನ್ನ ತಲುಪ್ತಕ್ಕಂತ ಸಂಪರ್ಕ ಮಾಧ್ಯಮವನ್ನೇ ಸಮೂಹ ಮಾಧ್ಯಮ ಅಂತೇಳಿ ಕರ್ಕೊಳ್ತೇವೆ ಮಕ್ಕಳೇ. ಸಾಂಪ್ರದಾಯಿಕವಾಗಿ ನೀವೆಲ್ಲರೂ ಕೂಡ ಬಳಕೆ ಮಾಡ್ತಾ ಇರತಕ್ಕಂತ ವೃತ್ತಪತ್ರಿಕೆ, ರೇಡಿಯೋ, ವಿದ್ಯುನ್ಮಾನ ತಂತ್ರಜ್ಞಾನ, ಸಂಶೋಧನೆಗಳ ಸಂಪರ್ಕ. ಆದರೆ ಇತ್ತೀಚೆಗೆ ಇದರ ಬದಲಾವಣೆ ಸಾಕಷ್ಟಿದೆ. ಇದರ ಸಮೂಹ ಮಾಧ್ಯಮಗಳಲ್ಲಿ ವೃತ್ತಪತ್ರಿಕೆ, ರೇಡಿಯೋ ಒಂದು ಕಾಲದಲ್ಲಿ ಇವುಗಳ ಬಳಕೆನೂ ಕೂಡ ಬದಲಾವಣೆ ಸಾಕಷ್ಟಾಗಿದೆ. ಭಾರತದಲ್ಲಿ ವಿಸ್ತೃತವಾಗಿ ಹಂಚಿಕೆಯಾಗಿದ್ದು ಮಹತ್ತರವಾದ ಕಾರ್ಯವನ್ನ ಇವತ್ತು ಸಂಪರ್ಕ ಅಥವಾ ಸಮೂಹ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಮಕ್ಕಳೇ. ಹಾಗಾದ್ರೆ ಏನು ಈ ಒಂದು ಸಂಪರ್ಕದ ವಿಧಗಳು ಅಂತ ನೋಡ್ತಾ ಹೋದಾಗ, ವಿದ್ಯುನ್ಮಾನ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಇಂದು ಹಲವಾರು ಸಂಪರ್ಕ ಮಾಧ್ಯಮಗಳು ರೂಢಿಗೆ ಬಂದಿದ್ದಾವೆ. ಅದರಲ್ಲಿ ಸಾಂಪ್ರದಾಯಿಕ ವಿಧಾನಗಳಾಗಿರ್ತಕ್ಕಂಥ ಅಂಚೆ ಕಚೇರಿ, ಮೊದಲೆಲ್ಲ ಸಂಪರ್ಕ ಸಾಧನೆ ಮಾಡಲಿಕ್ಕೆ ಲೆಟರ್ಗಳನ್ನ ಬರೆದುಬಿಟ್ಟು ಅವುಗಳಿಂದಾಗಿ ಸಂಪರ್ಕ ಸಾಧನೆ ಆಗ್ತಾ ಇತ್ತು. ಆದರೆ ಈಗ ಅವುಗಳನ್ನ ಸಾಂಪ್ರದಾಯಿಕ ವಿಧಾನಗಳು ಅಂತೇಳಿ ಗುರುತಿಸಿಕೊಂಡಿದ್ದೇವೆ. ವೃತ್ತಪತ್ರಿಕೆಗಳು, ಇಂದಿನ ಜನಮಾನಸದಲ್ಲಿ ವೃತ್ತಪತ್ರಿಕೆಗಳ ಪಾತ್ರ ಇದೆ. ಆದರೆ ಆ ವೃತ್ತಪತ್ರಿಕೆಗಳು ತಲುಪುವುದಕ್ಕಿಂತ ಮುಂಚೆನೇ ಮಾಹಿತಿ ಮಾಧ್ಯಮ, ಇತರೆ ಮಾಧ್ಯಮಗಳಿಂದ ನಮಗೆ ಸಿಗ್ತಾ ಇದೆ. ಇನ್ನು ರೇಡಿಯೋ, ಇತ್ತೀಚಿನ ದಿನಗಳಲ್ಲಿ ರೇಡಿಯೋ ಬಳಕೆನೂ ಕೂಡ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ದೂರದರ್ಶನ, ಕೃತಕ ಉಪಗ್ರಹಗಳು, ಕಂಪ್ಯೂಟರ್ ಜಾಲ, ಅಂತರ್ಜಾಲ, ಇಮೇಲ್, ಸಂಚಾರಿ ದೂರವಾಣಿಗಳು ಮೊದಲಾದವುಗಳು ಸಂಪರ್ಕ ಸಾಧಿಸೋದ್ರಲ್ಲಿ ಪ್ರಮುಖ ವಿಧಾನಗಳಾಗಿದ್ದಾವೆ. ಹಾಗೆ ಸಮೂಹ ಮಾಧ್ಯಮಗಳಲ್ಲಿ ಇವುಗಳ ಪಾತ್ರವನ್ನು ಕೂಡ ಬಹಳ ಹಿರಿದಾಗಿದೆ ಅಂತಾನೆ ಹೇಳ್ಬೋದು ಮಕ್ಕಳೇ. ಹಾಗಾದ್ರೆ ಏನು ಈ ಒಂದು ಸಂಪರ್ಕ ಪ್ರಾಮುಖ್ಯತೆ ಅಂತೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸಂಪರ್ಕ ಮಾಧ್ಯಮಗಳು ದೇಶದ ಜನರಿಗೆ ವಿವಿಧ ಪ್ರದೇಶದ ಆಗು ಹೋಗುಗಳ ತಿಳುವಳಿಕೆಯನ್ನ ಅಥವಾ ನೀಡೋದಕ್ಕೆ ಇವುಗಳು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತವೆ. ನಾವು ಕೂತಲ್ಲಿಯೇ ಇಡೀ ವಿಶ್ವದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ, ಏನಾಗ್ತಾ ಇದೆ ಅನ್ನೋ ಒಂದು ಆಗು ಹೋಗುಗಳನ್ನ ತಿಳ್ಕೋಬಹುದು ಸಂಪರ್ಕ ಮಾಧ್ಯಮಗಳ ಮುಖಾಂತರವಾಗಿ ಮಕ್ಕಳೇ. ಹಾಗೆ ಮುಂದುವರೆದು, ಸರ್ಕಾರದ ನೀತಿ ನಿಯಮಗಳನ್ನ ತಿಳಿಪಡಿಸೋದಕ್ಕೆ ಸಂಪರ್ಕ ಮಾಧ್ಯಮಗಳು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಯಾವುದೇ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಕೈಗೊಳ್ತಾ ಇರತಕ್ಕಂಥ ತೀರ್ಮಾನಗಳು, ನಿಯಮಗಳು, ಇವುಗಳನ್ನ ಸುಲಭವಾಗಿ ಜನರಿಗೆ ತಿಳಿಸೋದಕ್ಕೆ ಸಂಪರ್ಕ ಮಾಧ್ಯಮಗಳು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ ಇದ್ದಾವೆ. ಅಲ್ಲದೆ ಜನರಿಗೆ ಬೇಕಾಗಿರ್ತಕ್ಕಂಥ ವ್ಯವಸಾಯ, ಕೈಗಾರಿಕೆ ಮುಂತಾದವುಗಳ ಜ್ಞಾನವನ್ನ ನೀಡೋದ್ರಿಂದ ಅಭಿವೃದ್ಧಿಯ ಪ್ರಕ್ರಿಯೆಯು ಸುಲಭವಾಗಿ, ಶೀಘ್ರವಾಗಿ ಮುಂದುವರಿಯುತ್ತೆ. ಕೈಗಾರಿಕೆ ಬೆಳವಣಿಗೆಯಲ್ಲೂ ಕೂಡ ಸಂಪರ್ಕ ಮಾಧ್ಯಮಗಳು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಅಲ್ಲದೆ ವ್ಯವಸಾಯದ ಅಭಿವೃದ್ಧಿಯಲ್ಲಿಯೂ ಕೂಡ
ಸಂಪರ್ಕ ಮಾಧ್ಯಮಗಳು. ಈ ತರ ನಾವು ಪ್ರಸ್ತುತ ಜನಮಾನಸದಲ್ಲಿ ನಾವು ಗುರುತಿಸಿದಾಗ ಎಷ್ಟೆಲ್ಲ ಪ್ರಯೋಜನಕಾರಿಯಾಗಿದ್ದಾವೆ ಈ ಸಂಪರ್ಕ ಮಾಧ್ಯಮಗಳು ಅಂತಂದ್ರೆ, ಫಸಲ್ ಭೀಮಾ ಯೋಜನೆ ಅನ್ನೋ ಒಂದು ಕೇಂದ್ರ ಸರ್ಕಾರದ ಯೋಜನೆಯ ವಿಚಾರದಲ್ಲಿ ನೋಡ್ತಾ ಹೋದಾಗ, ರೈತರು ಒಂದು ವೇಳೆ ಏನಾದ್ರೂ ಮಳೆ ಬರದಲೆ ಬೆಳೆ ಏನಾದ್ರೂ ನಾಶ ಆಯಿತು ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಕ್ರಾಪ್ ಇನ್ಶೂರೆನ್ಸ್, ಬೆಳೆ ವಿಮೆ ಅನ್ನೋ ಒಂದು ಸೌಲಭ್ಯವನ್ನ ರೈತರಿಗೆ ಒದಗಿಸಿಕೊಟ್ಟಿದೆ. ಹಾಗೆ ಅವರ ಒಂದು ಮಾಹಿತಿಯನ್ನ ತಂತ್ರಜ್ಞಾನದ ಮೂಲಕ ಕಳುಹಿಸಿಬಿಟ್ಟು ಶೀಘ್ರವಾಗಿ ಅದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳೋ ವ್ಯವಸ್ಥೆಯನ್ನ ಈ ಒಂದು ಸಂಪರ್ಕ ಮಾಧ್ಯಮಗಳು ತಿಳಿಸ್ತಾ ಇದ್ದಾವೆ. ಹಾಗೆ ಮಾಧ್ಯಮಗಳ ಮುಖಾಂತರವಾಗಿ ರೈತರಿಗೆ ಯಾವ ಬೆಳೆಗಳನ್ನ ಯಾವ ಸಂದರ್ಭದಲ್ಲಿ ಬೆಳಿಬೇಕು, ಯಾವುದೋ ಒಂದು ಬೆಳೆಗೆ ಏನಾದ್ರೂ ರೋಗ ಬಂತು ಅಂತಂದ್ರೆ ಅದರಿಂದ ಹೊರ ಬರೋದು ಹೇಗೆ ಅನ್ನೋ ಒಂದು ಮಾಹಿತಿ ಎಲ್ಲವನ್ನೂ ಕೂಡ ಸಂಪರ್ಕ ಮಾಧ್ಯಮಗಳ ಮೂಲಕ ಅವರಿಗೆ ಸಿಗ್ತಾ ಇದೆ. ಈ ಎಲ್ಲ ಅಂಶಗಳ ವಿಚಾರದಲ್ಲಿ ಸಂಪರ್ಕ ಮಾಧ್ಯಮಗಳು ವ್ಯವಸಾಯದ ಅಭಿವೃದ್ಧಿಯಲ್ಲಿ, ಕೈಗಾರಿಕೆಗಳ ಬೆಳವಣಿಗೆಯಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಮಕ್ಕಳೇ. ಇನ್ನು ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿಗೆ ಸಂಪರ್ಕ ಮಾಧ್ಯಮಗಳ ಮೂಲ ಅಗತ್ಯವಾಗಿದೆ. ಪ್ರತಿದಿನ ನಾವು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ವ್ಯಾಪಾರ ವಹಿವಾಟು ಹೇಗೆಲ್ಲ ಆಗ್ತಾ ಇದೆ ಅನ್ನೋ ಒಂದು ಎಲ್ಲ ಅಂಶಗಳನ್ನ ಸಂಪರ್ಕ ಮಾಧ್ಯಮದ ಮೂಲಕವಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ. ನಮ್ಮ ದೇಶದ ರೂಪಾಯಿಯ ಮೌಲ್ಯ ಎಷ್ಟಿದೆ, ಹಾಗೆ ಡಾಲರ್ನ ನಮ್ಮ ಪ್ರಸ್ತುತ ಇಂಡಿಯನ್ ಕರೆನ್ಸಿಗೆ ಹೋಲಿಕೆ ಮಾಡ್ಕೊಂಡಾಗ ಅದರ ಒಂದು ವಹಿವಾಟು ಹೇಗಿದೆ, ಈ ಎಲ್ಲ ಅಂಶಗಳು, ಹಾಗೆ ವಾಣಿಜ್ಯ ಮತ್ತು ವ್ಯಾಪಾರವನ್ನ ಮುಂದುವರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಪರ್ಕ ಮಾಧ್ಯಮಗಳು ಸಹ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ಜನಗಳಿಗೆ ತಿಳುವಳಿಕೆ ಮಾಡೋದ್ರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದ್ದಾವೆ. ಮುಖ್ಯವಾಗಿ ಇವೆಲ್ಲದರ ಜೊತೆಗೆ ದೇಶದ ಏಕತೆ, ಒಗ್ಗಟ್ಟು ಹಾಗೂ ಸ್ಥಿರತೆಯನ್ನು ಕೂಡ ಕಾಪಾಡಿಕೊಳ್ಳೋದ್ರಲ್ಲಿ, ಸಂಪರ್ಕ ಸಾಧಿಸೋದ್ರಲ್ಲಿ ಸಂಪರ್ಕ ಮಾಧ್ಯಮಗಳು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಮಕ್ಕಳೇ. ಇಷ್ಟು ಸಂಪರ್ಕ ಪ್ರಾಮುಖ್ಯತೆ. ಮುಂದುವರೆದು ಒಂದಷ್ಟು ಮಾಹಿತಿಗಳನ್ನ ಸಂಪರ್ಕ ಮಾಧ್ಯಮದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭೌಗೋಳಿಕ ಮಾಹಿತಿ ವ್ಯವಸ್ಥೆ, GIS, ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತೇಳಿ ಕರೀತಾರೆ. ಏನು ಈ ಒಂದು GIS ಅಂತ ನೋಡೋದಾದ್ರೆ, ಪೃಥ್ವಿಯ ಮೇಲಿನ ಅಂಕಿ ಅಂಶ. ಪೃಥ್ವಿ ಅಂದ್ರೆ ನಮ್ಮ ಭೂಮಿ. ಈ ಒಂದು ಭೂಮಿಯ ಮೇಲೆ ಅಂಕಿ ಅಂಶ ಅಥವಾ ಮಾಹಿತಿಯನ್ನ ಕಲೆ ಹಾಕುವ, ಸಂಗ್ರಹಿಸುವ, ಅಗತ್ಯವಿದ್ದಾಗ ಅದನ್ನ ಬಳಕೆ ಮಾಡತಕ್ಕಂಥ, ಅದನ್ನ ಮಾರ್ಪಡಿಸ್ತಕ್ಕಂಥ, ಹಾಗೆ ತೋರಿಸುವ ಪ್ರಬಲ ಸಲಕರಣೆಯ ಸಮೂಹವನ್ನ ಭೌಗೋಳಿಕ ಮಾಹಿತಿ, GIS, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತೇಳಿ ಕರೀತೇವೆ. ಅಂದ್ರೆ ಭೂಮಿ ಮೇಲಿರ್ತಕ್ಕಂಥ ಅಂಕಿ ಅಂಶಗಳು, ಅದರ ಒಂದು ಮಾಹಿತಿ, ಅದನ್ನ ಸಂಗ್ರಹಿಸ್ತಕ್ಕಂಥದ್ದು, ನಮಗೆ ಯಾವಾಗ ಬೇಕೋ ಅದನ್ನ ಬಳಕೆ ಮಾಡೋದು, ಅದನ್ನ ಬದಲಾವಣೆ ಮಾಡೋದು, ಎಲ್ಲ ಅಂಶಗಳಿಗೆ ವ್ಯವಸ್ಥೆಯನ್ನ GIS ಅಂತೇಳಿ ಕರಿಕೊಡ್ತೇವೆ. ಪ್ರಪ್ರಥಮವಾಗಿ ಈ ಒಂದು GIS ಅನ್ನ 1960ರಲ್ಲಿ ಕೆನಡಾದಲ್ಲಿ ಪ್ರಾರಂಭ ಮಾಡ್ತಾರೆ. ಆದ್ರೆ 1960ರಲ್ಲಿ ಕೆನಡಾದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ GIS ಇಂದು ವಿಶ್ವದಾದ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇದನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನು ಅನ್ನೋದ್ರ ಬಗ್ಗೆ, ಭೂ ಮೇಲ್ಮೈ ವಿವಿಧ ಬಗೆಯ ಪ್ರಾಕೃತಿಕ ಹಾಗೂ ಸಾಂಸ್ಕೃತಿಕ ಲಕ್ಷಣಗಳೆರಡನ್ನೂ ಸಹ ಒಳಗೊಂಡಿರುತ್ತೆ. ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಭಾರತದ 5 ಪ್ರಾಕೃತಿಕ ವಿಭಾಗಗಳನ್ನ ನಾವಾಗಲೇ ಮೊದಲನೇ ಪಾಠದಲ್ಲಿ ಓದ್ಕೊಂಡ್ವಿ. ಅದರ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಅಂಶಗಳನ್ನು ಕೂಡ ತಿಳ್ಕೊಂಡಿದ್ದೇವೆ, ಗೊತ್ತಿದೆ. ಇಲ್ಲಿ ಏನೆಲ್ಲ ಇದು ಮಾಹಿತಿಯನ್ನ ಕೊಡುತ್ತಪ್ಪ ಅಂತಂದ್ರೆ, ಜಿಲ್ಲೆಗಳು, ನಮ್ಮ ಭಾರತದಲ್ಲಿರುವ ರಾಜ್ಯಗಳು ಹಾಗೆ ಜಿಲ್ಲೆಗಳು, ಅವುಗಳ ಒಂದು ಭೂ ಸ್ವರೂಪಗಳು ಅಂತ ಕರ್ಕೊಳ್ತೀವಿ. ಏನಪ್ಪಾ ಭೂ ಸ್ವರೂಪಗಳು ಅಂತಂದ್ರೆ, ಪರ್ವತಗಳು, ಶಿಖರಗಳು, ಮತ್ತೆ ಮರುಭೂಮಿ ಪ್ರದೇಶಗಳು, ಪ್ರಸ್ಥಭೂಮಿಗಳು, ಈ ಎಲ್ಲ ಅಂಶಗಳನ್ನು ನಾವು ಭೂ ಸ್ವರೂಪಗಳು ಅಂತೇಳಿ ಕರ್ಕೊಳ್ತೇವೆ. ಹಾಗೆ ನದಿ ವ್ಯವಸ್ಥೆ, ನದಿಗಳ ಉಗಮ, ಅವುಗಳು ಉಪನದಿಗಳು ಸೇರ್ತಕ್ಕಂಥದ್ದು, ನದಿಗಳಿಂದ ಆಗ್ತಾ ಇರತಕ್ಕಂಥ ಜಲಪಾತಗಳು, ಹೀಗೆ ನದಿ ವ್ಯವಸ್ಥೆ, ವಸತಿಗಳ ಹಂಚಿಕೆ, ಹೇಗೆಲ್ಲ ವಸತಿಗಳನ್ನ ಹಂಚಿಕೆ ಮಾಡಲಾಗ್ತದೆ ಅಂದ್ರೆ, ಅದರಲ್ಲಿ ನಾವು ವ್ಯವಸಾಯ ಯೋಗ್ಯ ಭೂಮಿ, ವಾಸಕ್ಕೆ ಯೋಗ್ಯವಾಗಿರತಕ್ಕಂಥ ಭೂಮಿ,
ಕೈಗಾರಿಕೆಗಳು ಸ್ಥಾಪನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರದೇಶ, ಹೀಗೆ ವಸತಿಗಳ ಹಂಚಿಕೆ, ಭೂ ಸ್ವರೂಪ, ಭೂ ಬಳಕೆ, ಭೂಮಿಯನ್ನ ಹೇಗೆಲ್ಲ ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಅದನ್ನ ಅಗ್ರಿಕಲ್ಚರ್ಗೆ ಬಳಕೆ ಮಾಡ್ಕೊಳ್ತಾ ಇದೀವ, ವ್ಯವಸಾಯಕ್ಕೆ ಬಳಕೆ ಮಾಡ್ಕೊಳ್ತಾ ಇದೀವ, ಕೈಗಾರಿಕೆಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವ, ಅಥವಾ ಇನ್ನಿತರೆ ವಿಚಾರಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವ. ಮಣ್ಣು ಬೆಳೆಗಳ ಹಂಚಿಕೆ, ಮಣ್ಣುಗಳ ವಿಧಗಳು ಯಾವ್ಯಾವ ಇದ್ದಾವೆ, ಕಪ್ಪು ಮಣ್ಣು, ಕೆಂಪು ಮಣ್ಣು. ಸೊ ಈಗಾಗಲೇ ಇಂದಿನ ಪಾಠಗಳಲ್ಲಿ ಅವುಗಳ ಬಗ್ಗೆ ಪರಿಚಯನ ಮಾಡಿಕೊಟ್ರಿ. ಹಾಗೆ ಬೆಳೆಗಳ ಹಂಚಿಕೆ, ಯಾವೆಲ್ಲ ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ, ವಾಣಿಜ್ಯ ಬೆಳೆಗಳ ಅಥವಾ ವ್ಯವಸಾಯ ನಮಗೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕ ಆಹಾರ ಬೆಳೆಗಳ, ಹೀಗೆ ಬೆಳೆಗಳ ಹಂಚಿಕೆ, ಇವೆಲ್ಲವುಗಳನ್ನ ಒಂದರ ಮೇಲೊಂದರಂತೆ ಅವುಗಳನ್ನ ಇರಿಸಿ ಅವುಗಳ ಸಂಬಂಧವನ್ನ ಸುಲಭವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ GIS ಕಂಪ್ಯೂಟರ್ ಆಧಾರಿತ ಭೂ ಮೇಲ್ಮೈನ ವೈವಿಧ್ಯಮಯ ಅಂಕಿ ಅಂಶಗಳನ್ನ ಸಂಸ್ಕರಿಸತಕ್ಕಂತ ವಿಶ್ಲೇಷಣೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನೇ GIS ಅಂತೇಳಿ ಕರ್ಕೊಡ್ತಾರೆ ಮಕ್ಕಳೇ. ಹಾಗಾದ್ರೆ ಏನೆಲ್ಲ ಉಪಯೋಗ ಇದೆ ಇದರದು ಅಂತೇಳಿ ನೋಡ್ತಾ ಹೋದ್ರೆ, ಮೊದಲನೇದಾಗಿ GIS ತಂತ್ರಜ್ಞಾನ ಆಧಾರಿತ ನಕ್ಷೆಗಳು ಹೆಚ್ಚು ಆಕರ್ಷಕ ಹಾಗೂ ಮಾಹಿತಿಯನ್ನ ಸ್ಪಷ್ಟವಾಗಿ ನೀಡುವುದರಲ್ಲಿ GIS ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ ಇದೆ. ನಕ್ಷೆಗಳು, ನಾವು ನೀವೆಲ್ಲ ಇವತ್ತು ಬಳಕೆ ಮಾಡ್ತಾ ಇರ್ತಕ್ಕಂಥ ಭಾರತದ ನಕ್ಷೆಗಳು, ಈ ಹಿಂದಿನ ಪಾಠದಲ್ಲಿ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ನಕ್ಷೆಗಳನ್ನ ನಾವು ನೀವೆಲ್ಲ ನೋಡಿದ್ದೇವೆ, ಅವುಗಳ ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ. ಆ ಎಲ್ಲ ನಕ್ಷೆಗಳು ಮಾಹಿತಿ ಅದು ಯಾವುದರಿಂದ ಸಾಧ್ಯ ಆಯಿತು ಅಂತಂದ್ರೆ GIS ಇಂದ ಸಾಧ್ಯ ಆಯಿತು ಮಕ್ಕಳೇ. ಹಾಗೆ ವಿವಿಧ ಬಗೆಯ ಭೌಗೋಳಿಕ, ಸಾಮಾಜಿಕ, ಆರ್ಥಿಕ, ಭೂ ಮೇಲ್ಮೈ ಮಾಹಿತಿಯನ್ನ ಸುಲಭವಾಗಿ ವಿಶ್ಲೇಷಣೆ ಮಾಡೋದಕ್ಕೆ, ಅವುಗಳ ಮಾದರಿಯನ್ನ ರಚಿಸೋದಕ್ಕೆ ಈ GIS ಬಹಳಷ್ಟು ಉಪಯೋಗಕಾರಿಯಾಗಿದ್ದಾವೆ. ಭೂಮಿಯ ಸಾಮಾಜಿಕ, ಆರ್ಥಿಕ, ಅದರ ಒಂದು ಮೇಲ್ಮೈ, ಈ ಎಲ್ಲ ಮಾಹಿತಿಯನ್ನ, ಸಾಮಾಜಿಕವಾಗಿ ಭಾರತ ಹೇಗಿದೆ, ಬಡತನ ಹೇಗಿದೆ, ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಹೇಗಿದೆ, ಜನಸಂಖ್ಯೆ ಎಷ್ಟಿದೆ, ಈ ಎಲ್ಲ ಅಂಶಗಳ ಸಾಮಾಜಿಕ, ಆರ್ಥಿಕ ವಿಚಾರವಾಗಿ ವ್ಯವಸಾಯದಲ್ಲಿ ಯಾವ ಸ್ಥಾನದಲ್ಲಿದ್ದೇವೆ, ಕೈಗಾರಿಕೆ ಹೇಗೆ ಮುಂದುವರಿತಾ ಇದೆ, ಆರ್ಥಿಕವಾಗಿ ಎಷ್ಟು ಪ್ರಬಲವಾಗಿದೆ ಭಾರತ, ಈ ಎಲ್ಲ ಮಾಹಿತಿಯನ್ನ ಸುಲಭವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ GIS ಒಂದಷ್ಟು ಮಾದರಿಗಳನ್ನ ರಚಿಸಬಹುದು, ಇದನ್ನ ಬಳಕೆ ಮಾಡಿಕೊಳ್ಳೋ ತಂತ್ರಜ್ಞಾನವನ್ನು. ಹಾಗೆ ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ GIS ತಂತ್ರಜ್ಞಾನದ ಪ್ರಾಮುಖ್ಯತೆ ಹೆಚ್ಚು ಕಂಡು ಬರುತ್ತೆ. ಪ್ರಾಕೃತಿಕ ಸಂಪನ್ಮೂಲಗಳು, ಈ ಹಿಂದಿನ ಪಾಠಗಳಲ್ಲಿ ನೀರು ಸಹ ಒಂದು ಪ್ರಾಕೃತಿಕ ಸಂಪನ್ಮೂಲ. ಹಾಗೆ ಶಕ್ತಿ ಸಂಪನ್ಮೂಲಗಳನ್ನ ನೋಡ್ಕೊಂಡ್ವಿ, ನೈಸರ್ಗಿಕ ಸಂಪನ್ಮೂಲಗಳನ್ನು ನೋಡ್ಕೊಂಡ್ವಿ, ಕಲ್ಲಿದ್ದಲು, ಪೆಟ್ರೋಲಿಯಂ, ಮ್ಯಾಂಗನೀಸ್, ಹೀಗೆ ಹಲವಾರು ನೈಸರ್ಗಿಕ ಸಂಪನ್ಮೂಲಗಳ ಪರಿಚಯ. ಮಣ್ಣು ಕೂಡ ಒಂದು ಸಂಪನ್ಮೂಲ. ಇವುಗಳ ನಿರ್ವಹಣೆ ಹೇಗೆ ಅನ್ನೋದನ್ನ GIS ತಂತ್ರಜ್ಞಾನ ಹೆಚ್ಚಿನದಾಗಿ ಕಂಡು ಬರ್ತದೆ. ಇನ್ನು ಇದು ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆಯಾಗಿದ್ದು, ನಕ್ಷೆಗಳನ್ನ ಅತಿ ಶೀಘ್ರವಾಗಿ ಅಗತ್ಯಕ್ಕೆ ತಕ್ಕಂತೆ ನಕ್ಷಾ ಶಾಸ್ತ್ರಜ್ಞರು ಯಾರ ನೆರವಿಲ್ಲದೆ ಅತಿ ಕಡಿಮೆಯ ಅವಧಿಯಲ್ಲಿ ಇದನ್ನ ಪಡಿಬಹುದು, ಹಾಗೆ ಮಾರ್ಪಡಿಸಬಹುದು ಈ ಒಂದು GIS ಇಂದ. ಹಾಗೆ ಪ್ರಸ್ತುತವಾಗಿ ಇದರ ಬಳಕೆ ಹೇಗೆಲ್ಲ ಇದೆಯಪ್ಪ ಅಂತ ನೋಡ್ತಾ ಹೋದ್ರೆ, ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಹಾಗೆ ನೀವು ಮೊದಲನೇ ಚಿತ್ರದಲ್ಲಿ ಗಮನಿಸಬಹುದು, ಇದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ. ನಕ್ಷೆಗಳ ರಚನೆಯ ತಂತ್ರಾಂಶ ಆಪಲ್, ಅವುಗಳ ನಕ್ಷೆ ಹೇಗೆಲ್ಲ ಇದೆ. ಹಾಗೆ ಆರ್ಕ್ ಇನ್ಫೋ ಅನ್ನೋದು, ಆರ್ಕ್ ಇನ್ಫೋ ಹೇಗೆಲ್ಲ ಅದನ್ನ ಬಳಕೆ ಮಾಡ್ಕೊಳ್ಬಹುದು. ಆಟೋಕ್ಯಾಡ್ ವಿವಿಧ ರಚನೆಗಳನ್ನ ಹೇಗೆಲ್ಲ ಮಾಡ್ಕೋಬಹುದು. ಹಾಗೆ ಮ್ಯಾಪ್ ಇನ್ಫೋ, ಆಕ್ ವ್ಯೂ ಮೊದಲಾದವುಗಳನ್ನ, ಹೀಗೆ ಭಾರತದ ನಕ್ಷೆ, ಅದರ ವಿವಿಧವಾಗಿರ್ತಕ್ಕಂಥ ರಾಜ್ಯಗಳ ರಚನೆ, ಈ ಎಲ್ಲ ಅಂಶಗಳನ್ನ ವಿಶ್ಲೇಷಣೆ ಮಾಡಲಿಕ್ಕೆ GIS ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ ಇದೆ ಸಂಪರ್ಕ ಮಾಧ್ಯಮದಲ್ಲಿ ಮಕ್ಕಳೇ. ಮುಂದುವರೆದು ಮತ್ತೊಂದು ತಂತ್ರಜ್ಞಾನ ಅದು ಯಾವುದು ಅಂತ ನೋಡ್ತಾ ಹೋದ್ರೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, GPS ಅಂತೇಳಿ ಕರ್ಕೊಳ್ತಾ ಹೋಗ್ತೀವಿ. ಇದರ ಕೆಲಸ ಏನು, ಇದೇನ್ ಮಾಡ್ತದೆ ಅಂತ ನೋಡ್ತಾ ಹೋದಾಗ, ಇದರ ಮುಖ್ಯ ಕಾರ್ಯ ಭೂ ಮೇಲ್ಮೈಯಲ್ಲಿನ ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸ್ತಾ ಇರತಕ್ಕಂಥ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನ ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿಖರವಾಗಿ ಸೂಚಿಸೋದು, ಹಾಗೂ ಆ ವಸ್ತುವಿನ ಸ್ಥಾನದ ಎತ್ತರವನ್ನು ಸಹ ಸೂಚಿಸೋದಕ್ಕೆ ಇದು ಬಳಕೆ ಆಗ್ತದೆ. GPS
GPS ಅನ್ನೋದು. ಸಾಮಾನ್ಯವಾಗಿ ಈಗ ಸ್ಥಿರವಾಗಿರ್ತಕ್ಕಂಥ ವಸ್ತು, ಚಲಿಸ್ತಾ ಇರತಕ್ಕಂಥ ವಸ್ತು, ನಾವು ಪ್ರವಾಸ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ GPS ಆನ್ ಮಾಡ್ಕೊಳ್ಳಿ, ಮ್ಯಾಪ್ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇವೆ. ಆ ಟೈಮಲ್ಲಿ ಈ ಶಾಲೆಗಳ ವಾಹನಗಳಿಗೆ ಅಥವಾ ವಾಹನಗಳೆಲ್ಲವುದಕ್ಕೂ ಕೂಡ ಈ GPS ಸಿಸ್ಟಮ್ ಅನ್ನ ಅಳವಡಿಸಿರ್ತಾರೆ. ಆ ಒಂದು ವಸ್ತು ಚಲನೆಯಲ್ಲಿದೆಯಾ, ಆ ಚಲಿಸ್ತಾ ಇರತಕ್ಕಂಥ ವಸ್ತುವಿನ ಮೂಮೆಂಟ್ ಅನ್ನ ನಾವು GPS ಬಳಕೆ ಮಾಡಿ ನೋಡಬಹುದು. ಅಥವಾ ಒಂದು ವಸ್ತು ಸ್ಥಿರವಾಗಿದೆಯಾ, ಅಲ್ಲಿ ಚಲಿಸ್ತಾ ಇಲ್ವಾ, ಅದು ಅಲ್ಲೇ ನಿಂತಿದೆಯಾ, ಅದು ಎಲ್ಲಿದೆ ಅನ್ನೋದನ್ನ ಗುರುತಿಸಬಹುದು. ಎಕ್ಸಾಕ್ಟ್ ಆಗಿ ಅದರ ಒಂದು ಅಕ್ಷಾಂಶ, ರೇಖಾಂಶಗಳ ಮೂಲಕ ನಿಖರವಾಗಿ ಪಡ್ಕೊಳ್ಳೋದಕ್ಕೆ GPS ಸಹಾಯ ಮಾಡುತ್ತೆ. ಹಾಗೆ ಆ ವಸ್ತುವಿನ ಸ್ಥಾನದ ಎತ್ತರವನ್ನು ಕೂಡ GPS ತಿಳಿಸುತ್ತೆ ಹೇಗೆ ಅನ್ನೋದು. ಮುಂದುವರೆದು ಈ ಒಂದು ವ್ಯವಸ್ಥೆಯು ಇಂದು ಅತಿ ಹೆಚ್ಚು ಉಪಯುಕ್ತತೆಯನ್ನ ಪಡ್ಕೊಂಡಿದೆ. ಹಲವಾರು ಕ್ಷೇತ್ರದಲ್ಲಿ ಲಾಭದಾಯಕವಾಗಿ ಈ ಒಂದು ತಂತ್ರಜ್ಞಾನವನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. GPS ತಂತ್ರಜ್ಞಾನವು ಕೃತಕ ಉಪಗ್ರಹಗಳು ಕಳುಹಿಸುವ ಮಾಹಿತಿ ಹಾಗೂ ಭೂ ಮೇಲ್ಮೈನ ಯಾವುದೇ ವ್ಯಕ್ತಿಯ ಬಳಿ ಇರುವ ರಿಸೀವರ್ಗಳಿಂದ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ ಮಕ್ಕಳೇ. ಬಹಳಷ್ಟು ವಿಧಾನದಲ್ಲಿ ಕೃತಕ ಉಪಗ್ರಹಗಳ ಮೂಲಕ ಇದು ಇಡೀ ಪ್ರಪಂಚದಾದ್ಯಂತ ದೇಶಗಳು ಬಳಕೆ ಮಾಡ್ತಾ ಇರತಕ್ಕಂತ ಒಂದು ವ್ಯವಸ್ಥೆಯಾಗಿದೆ. ಹಾಗೆ ಇದರ ಒಂದು ಕಾರ್ಯನಿರ್ವಹಣೆ ಹೇಗಿದೆ ಅಂತ ನೋಡ್ತಾ ಹೋದ್ರೆ, GPS ವ್ಯವಸ್ಥೆಯು 20ಕ್ಕೂ ಹೆಚ್ಚು ಕೃತಕ ಉಪಗ್ರಹಗಳ ವ್ಯವಸ್ಥೆಯನ್ನ ಒಳಗೊಂಡಿದೆ. ಇದನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನ ನಿರ್ವಹಣೆ ಮಾಡ್ತಾ ಇದೆ. 20ಕ್ಕೂ ಹೆಚ್ಚು ಕೃತಕ ಉಪಗ್ರಹಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ ನಿರ್ವಹಣೆ ಮಾಡ್ತಾ ಇದೆ. ಈ ಉಪಗ್ರಹಗಳು ಭೂಮಿಯನ್ನ ನಿರಂತರವಾಗಿ ಸುತ್ತುವರಿತಾ ಇದ್ದಾವೆ. ಗಮನಿಸಬಹುದು ಮಕ್ಕಳ ನೀವಿಲ್ಲಿ, ಇದು ಕೃತಕ ಉಪಗ್ರಹ, ಇದು ಭೂಮಿಯನ್ನ ಸುತ್ತುವರಿತಾ ಇದೆ. ಈ ಒಂದು ಕೃತಕ ಉಪಗ್ರಹಗಳ ಮುಖಾಂತರವಾಗಿ ಅದರ ಒಂದು ಲೊಕೇಶನ್, ಅದರ ಒಂದು ಟ್ರ್ಯಾಕರ್, SMS, GPRS, ಹೀಗೆ ಅದರ ಒಂದು ಆಪರೇಟರ್, ಈ ಎಲ್ಲ ವಿಚಾರಗಳನ್ನ ಇದ್ರ ಮುಖಾಂತರವಾಗಿ ನಾವು. ಪ್ರತಿಯೊಂದು ಉಪಗ್ರಹವು ಪ್ರಬಲವಾದ ಕ್ಯಾಮೆರಾ ಹಾಗೂ ಸೌರ ಶಕ್ತಿಯಿಂದ ನಿಖರವಾದ ಪರಿಣಾಮ ಮತ್ತು ಗಡಿಯಾರ ಮಾಹಿತಿ, ರವಾನೆ, ಆಂಟೆನಾ ಇವೆಲ್ಲವುಗಳನ್ನ ಒಳಗೊಂಡಿರುತ್ತೆ. ಇದರಲ್ಲಿ ಈ ಒಂದು ಸ್ಯಾಟಲೈಟ್ ಅಥವಾ ಉಪಗ್ರಹ ಅಂತ ಏನ್ ಕರ್ಕೊಳ್ತೀವಿ, ಇದರಲ್ಲಿ ಒಂದು ಕ್ಯಾಮೆರಾ ಇರುತ್ತದೆ. ಹಾಗೆ ಸೌರ ಶಕ್ತಿಯಿಂದ ಕೂಡಿರತಕ್ಕಂಥ ಪ್ರಬಲವಾದ ನಿಖರವಾದ ಪರಿಣಾಮ ಗಡಿಯಾರ ಇರುತ್ತೆ. ಹಾಗೆ ಮಾಹಿತಿಯನ್ನ ರವಾನೆ ಮಾಡಲಿಕ್ಕೆ ಒಂದು ಆಂಟೆನಾವನ್ನ ಫಿಕ್ಸ್ ಮಾಡಿರ್ತಾರೆ. ಇವುಗಳಿಂದ ಸಂಗ್ರಹಿಸತಕ್ಕಂಥ ಮಾಹಿತಿಯನ್ನ ಭೂಮಿಯಲ್ಲಿ ಯಾವುದೇ ವ್ಯಕ್ತಿಯ ಬಳಿ ಇರುವ ರಿಸೀವರ್ ಪಡೆದು ವಿಶ್ಲೇಷಣೆ ಮಾಡಿ ಆ ವ್ಯಕ್ತಿಯು ಇರತಕ್ಕಂಥ ಸ್ಥಾನ ಹಾಗೂ ವ್ಯಕ್ತಿ ಇರುವ ಸ್ಥಳದ ಎತ್ತರ ಎಲ್ಲವನ್ನೂ ಕೂಡ ಈ ಒಂದು ಕೃತಕ ಉಪಗ್ರಹ ನಮಗೆ ತಿಳಿಸ್ಕೊಡುತ್ತೆ GPS ಮುಖಾಂತರವಾಗಿ ಮಕ್ಕಳ. ಹಾಗೆ ಮುಂದುವರೆದು ಉಪಗ್ರಹಗಳಿಂದ ಪಡೆಯುವ ಮಾಹಿತಿ ಆಧಾರದ ಮೇಲೆ ಆ ವಸ್ತುವಿನಿಂದ ಆಯಾ ಉಪಗ್ರಹಗಳು ಎಷ್ಟು ದೂರದಲ್ಲಿವೆ ಎಂಬುದನ್ನು ಲೆಕ್ಕಾಚಾರ ಮಾಡಿ ಆ ವಸ್ತುವಿನ ಸ್ಥಾನವನ್ನ ಅಕ್ಷಾಂಶ, ರೇಖಾಂಶಗಳ ಮೂಲಕ ಸ್ಪಷ್ಟವಾಗಿ ತಿಳಿಯಬಹುದು. ಇದರಿಂದಾಗಿ GPS ವ್ಯವಸ್ಥೆಯನ್ನ ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಅಂತಲೂ ಕೂಡ ಕರಿತೇವೆ. ಆ ವಸ್ತುವಿನ ಸ್ಥಾನ ಮತ್ತೆ ಅದರ ಒಂದು ಅಕ್ಷಾಂಶ, ರೇಖಾಂಶ ಮತ್ತೆ ಅದರ ದೂರ, ಇಷ್ಟನ್ನ ಈ GPS ಮುಖಾಂತರವಾಗಿ ನಾವು ಕಂಡುಕೋಬಹುದು. ಹಾಗಾಗಿನೇ ಇದನ್ನ ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಅಂತ ಹೇಳಿ ಕರ್ಕೊಳ್ತೇವೆ ಮಕ್ಕಳ. ಇಂದು GPS ವ್ಯವಸ್ಥೆಯು ರಕ್ಷಣಾ ದೃಷ್ಟಿಯಿಂದಲೂ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಭಾರತವು ತನ್ನದೇ ಆದ ಪ್ರಾದೇಶಿಕ GPS ವ್ಯವಸ್ಥೆಯನ್ನ ಹೊಂದೋದಕ್ಕೆ 7 ಉಪಗ್ರಹಗಳನ್ನ ಉಡಾಯಿಸಿದೆ. ಹಾಗೆ ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯನ್ನ ನಾವಿಕ್ ಅಂತ ಹೇಳಿ ಕರಿತೇವೆ. ಅಮೆರಿಕ 21 GPS ಉಪಗ್ರಹಗಳನ್ನ ಉಡಾವಣೆ ಮಾಡಿದ್ರೆ ಭಾರತ 7 ಉಪಗ್ರಹಗಳನ್ನ ಉಡಾವಣೆ ಮಾಡಿದೆ. ಪ್ರಾದೇಶಿಕ ಮತ್ತು ಸ್ವತಂತ್ರ GPS ಈ ಒಂದು ವ್ಯವಸ್ಥೆಯನ್ನ ನಾವಿಕ್ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಇದರ ಉಪಯೋಗಗಳು ಏನೇನು ಅಂತ ನೋಡ್ತಾ ಹೋಗೋಣ. ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನ ಗುರುತಿಸಿ ಪರಿಹಾರವನ್ನ ಕೈಗೊಳ್ಳೋದಕ್ಕೆ ಬಹಳಷ್ಟು ಉಪಯೋಗವಾಗಿದೆ. ಪ್ರಾಕೃತಿಕ ವಿಕೋಪಗಳು, ಚಂಡಮಾರುತ ಆಗಿರ್ಬೋದು ಅಥವಾ ಪ್ರವಾಹ ಆಗಿರ್ಬೋದು ಅಥವಾ ಭೂಕಂಪಗಳಾಗಿರ್ಬೋದು, ಇನ್ನಿತರೆ ಏನಾದ್ರೂ ವಿಕೋಪಗಳು ಆದಾಗ ಸ್ಪಷ್ಟವಾಗಿರ್ತಕ್ಕಂಥ ಸ್ಥಾನವನ್ನ ಗುರುತಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನ ಕೈಗೊಳ್ಳೋದಕ್ಕೆ
GPS ಬಹುಮುಖ್ಯವಾಗಿರತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ. ಹಾಗೆ ಅರಣ್ಯ ಮತ್ತು ಪರ್ವತ ಚಾರಣ ಮಾಡುವವರಿಗೂ ಕೂಡ ಮಾರ್ಗ ತಿಳಿಯೋದಕ್ಕೆ ಸಹಾಯಕ ಆಗಿದೆ. ಈಗ ಅರಣ್ಯದಲ್ಲಿ, ದಟ್ಟವಾದ ಅರಣ್ಯದಲ್ಲಿ ನೀವೇನಾದ್ರೂ ಹೋದಾಗ ದಾರಿ ಮಿಸ್ ಆದ್ರೆ ಮುಂದುವರೆದು ಅದನ್ನು ಹೇಗೆ ಟ್ರ್ಯಾಕ್ ಮಾಡಬಹುದು ಅನ್ನೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಪರ್ವತ ಚಾರಣ ಮಾಡೋರು, ಯಾರೋ ಬೆಟ್ಟವನ್ನ ಹತ್ತೋರು ಇರ್ತಾರೆ, ಆ ಬೆಟ್ಟವನ್ನ ಹತ್ತೋರಿಗೂ ಕೂಡ ಮಾರ್ಗವನ್ನ ತಿಳಿಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೈನಿಕರಿಗೆ, ವೈಮಾನಿಕರು, ಮೀನುಗಾರರು ಹಾಗೂ ನಾವಿಕರು ಕೂಡ ಸರಿಯಾದ ಮಾರ್ಗವನ್ನ ಅನುಸರಿಸೋದಕ್ಕೆ GPS ವ್ಯವಸ್ಥೆ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡುತ್ತೆ. ಇಂದು ಸಾರಿಗೆ ನಿರ್ವಹಣೆಯಲ್ಲೂ ಕೂಡ ಇದರ ಬಳಕೆ ತುಂಬಾನೇ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಆಗ್ಲೇ ಹೇಳ್ಕೊಂಡಾಗೆ ಸಾರಿಗೆ ನಿರ್ವಹಣೆಯಲ್ಲಿ ಆ GPS ಅನ್ನ ಫಿಕ್ಸ್ ಮಾಡಿ ಆ ವಾಹನ ಎಲ್ಲಿದೆ, ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಸುಲಭವಾಗಿ ನಾವು ಫೈಂಡ್ ಔಟ್ ಮಾಡಬಹುದು ಈ ಒಂದು GPS ಮುಖಾಂತರವಾಗಿ. ಇನ್ನು ನಗರಗಳಲ್ಲಿ ಮನೆ ಬಾಗಿಲ ಸೇವೆ ಕೊಡುವ ಹಲವಾರು ಸಂಸ್ಥೆಗಳಿಗೆ ಇಂದು GPS ವ್ಯವಸ್ಥೆಯೇ ಜೀವಾಳ. ನಾವು ನೀವೆಲ್ಲ ಗುರುತಿಸಿದ ಹಾಗೆ ಸ್ವಿಗ್ಗಿ, ಝೊಮ್ಯಾಟೊ ಇನ್ನಿತರೆ ಪಾರ್ಸಲ್ಗಳನ್ನ ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಬುಕ್ ಮಾಡಿದೀವಿ, ಆನ್ಲೈನ್ ಶಾಪಿಂಗ್ ಮಾಡಿದೀವಿ ಅಂದ ತಕ್ಷಣ ನಮ್ಮ ಮನೆ ಬಾಗಿಲಿಗೆ ತಗೊಂಬಂದು ಆ ಒಂದು ವಸ್ತುವನ್ನ ತಲುಪಿಸ್ತಾರೆ. ಅದು ಹೇಗ್ ಸಾಧ್ಯ ಅಂತಂದ್ರೆ ಅದು GPS ಮೂಲಕ ಮನೆ ಬಾಗಿಲಿಗೆ ಸೇವೆಯನ್ನ ಒದಗಿಸೋದು ಹೇಗಾಯ್ತು ಅಂತಂದ್ರೆ ಅದು GPS ವ್ಯವಸ್ಥೆ ಮುಖಾಂತರವಾಗಿ ಈ ಒಂದು ಸೇವೆಗಳು ಹಲವಾರು ಸಂಸ್ಥೆಗಳು ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾವೆ. ಇನ್ನು ಗೂಗಲ್ ಮ್ಯಾಪ್ ನಂತಹ ವ್ಯವಸ್ಥೆಗಳು GPS ವ್ಯವಸ್ಥೆಗೆ ಬಹಳಷ್ಟು ದಾರಿಯನ್ನ ತೋರಿಸ್ತಾ ಇದ್ದಾವೆ ಮಕ್ಕಳ. ಹೀಗೆ ಇಷ್ಟೆಲ್ಲ ವ್ಯವಸ್ಥೆ GPS ಮುಖಾಂತರ ನಡೀತಾ ಇದೆ ಅಂತಾನೆ ಹೇಳಬಹುದು. ಮುಂದುವರೆದು ಮತ್ತೊಂದು ಸಂಪರ್ಕ ಮಾಧ್ಯಮದಲ್ಲಿ ದೂರ ಸಂವೇದಿ ತಂತ್ರಜ್ಞಾನ, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಂತ ಹೇಳಿ ಕರ್ಕೊಳ್ತೇವೆ. ಭೂ ಮೇಲ್ಮೈಗೆ ಸಂಬಂಧಿಸಿದಂತೆ ಅಂಕಿ ಅಂಶಗಳ ಸಂಗ್ರಹಣೆಯಲ್ಲಿ ಇಂದು ಬಳಕೆಯಲ್ಲಿರುವ ಆಧುನಿಕ ತಂತ್ರಜ್ಞಾನಗಳಲ್ಲಿ ದೂರ ಸಂವೇದಿ ಅತಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ. ವಸ್ತುಗಳನ್ನ ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯ ಸಂಗ್ರಹಣೆಯನ್ನ ದೂರ ಸಂವೇದಿ, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಂತೇಳಿ ಕರ್ಕೊಳ್ತೇವೆ. ಈಗ ನಾವು ಮೊದಲೆಲ್ಲ ಟಿವಿಯನ್ನ ಆನ್ ಮಾಡ್ಬೇಕಿತ್ತು ಅಂತಂದ್ರೆ ಹೋಗಿ ಅದರ ಬಟನ್ ಗಳನ್ನ ಒತ್ತಬೇಕಾಗಿತ್ತು. ಈಗ ನಾವು ಎಲ್ಲಿ ಕೂತಿರ್ತೀವೋ ಅಲ್ಲೇ ರಿಮೋಟ್ ಅನ್ನ ಬಳಕೆ ಮಾಡ್ಕೊಂಡು ಆಪರೇಟ್ ಅನ್ನ ಮಾಡ್ತಾ ಇದ್ದೀವಿ. ಹಾಗೇನೆ ಇದನ್ನ ಇನ್ನೂ ಕೂಡ ಮುಂದುವರೆದು ಬಿಟ್ಟು ಭೌತಿಕವಾಗಿ ಯಾವುದೇ ವಸ್ತುಗಳನ್ನ ಸ್ಪರ್ಶ ಮಾಡದೆ ಅವುಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಣೆ ಮಾಡೋದನ್ನೇ ದೂರ ಸಂವೇದಿ, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಮುಖಾಂತರವಾಗಿ ಮಾಹಿತಿಯನ್ನ ಸಂಗ್ರಹಿಸಬಹುದು. ವೈಮಾನಿಕ ಚಿತ್ರಗಳು, ಉಪಗ್ರಹಗಳಿಂದ ಪಡೆದ ಚಿತ್ರಗಳು ಈ ಒಂದು ದೂರ ಸಂವೇದಿ ಚಿತ್ರಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಏನೇನು ಇದರ ಉಪಯೋಗ ಅಂತ ನೋಡ್ತಾ ಹೋದ್ರೆ, ಇದರಿಂದ ಪಡ್ಕೊಂಡಿರ್ತಕ್ಕಂಥ ಚಿತ್ರಗಳೇನಿದಾವೆ ಆ ಕಾಲದ ಅವಧಿಯಲ್ಲಿನ ನೈಜ ಹಾಗೂ ನಂಬಲರ್ಹವಾದ ಸ್ಪಷ್ಟ ಮಾಹಿತಿ ದೊರೆಯುತ್ತೆ. ಮುಖ್ಯವಾಗಿ ಯಾವುದೇ ಒಂದು ವಿಚಾರ ಅಥವಾ ಮಾಹಿತಿಗೆ ಸಂಬಂಧಪಟ್ಟಂತೆ ಇದು ಭೂ ಮೇಲ್ಮೈನ ಸರ್ವೇಕ್ಷಣೆಗಿಂತ ಅತಿ ಶೀಘ್ರ, ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆಯ ವಿಧಾನವಾಗಿದೆ. ಯಾವುದೇ ಒಂದು ಪ್ರದೇಶ ಅಥವಾ ಆ ಒಂದು ಭೌಗೋಳಿಕ ವ್ಯವಸ್ಥೆ ಬಗ್ಗೆ ಶೀಘ್ರವಾಗಿ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಇದು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ. ಇದರಿಂದ ಪಡೆಯುವ ಮಾಹಿತಿಯನ್ನ ಸುಲಭವಾಗಿ ಕಂಪ್ಯೂಟರ್ ಮುಖಾಂತರವಾಗಿ ವಿಶ್ಲೇಷಣೆ ಮಾಡಬಹುದು, ಅದನ್ನ ಸುಲಭವಾಗಿ ಪಡ್ಕೊಳ್ಳಬಹುದು ಮಕ್ಕಳೇ. ಹಾಗೆ ಹವಾಮಾನ ವೈಪರೀತ್ಯ ಹಾಗೂ ಭೂ ಮೇಲ್ಮೈ ಅಡಚಣೆಗಳಿದ್ರೂ ಕೂಡ ದೂರ ಸಂವೇದಿ ಚಿತ್ರಗಳು ಉಪಗ್ರಹಗಳಿಂದ ಪಡೆಯಬಹುದಾಗಿದೆ. ಎಂತದ್ದೇ ಪ್ರಕೃತಿಯ ವೈಪರೀತ್ಯ, ಮಳೆ ಬರ್ತಾ ಇರ್ಲಿ, ಮೋಡ ಮುಚ್ಕೊಂಡಿರ್ಲಿ, ಗಾಳಿ ಜೋರಾಗಿ ಬೀಸ್ತಾ ಇರ್ಲಿ, ಬಿಸಿಲು ಎಷ್ಟೇ ಇರ್ಲಿ, ಈ ತರದ ಯಾವುದೇ ಹವಾಮಾನದ ವೈಪರೀತ್ಯಗಳಿದ್ರೂ ಕೂಡ, ಯಾವುದೇ ಅಡಚಣೆಗಳಿದ್ರೂ ಕೂಡ ದೂರ ಸಂವೇದಿ ಚಿತ್ರಗಳು ಉಪಗ್ರಹಗಳಿಂದ ಪಡ್ಕೊಳ್ತದೆ. ಚಂಡಮಾರುತ, ಬಿರುಗಾಳಿ, ಪ್ರವಾಹ, ಬರಗಾಲ ಮೊದಲಾದ ನೈಸರ್ಗಿಕ ಪ್ರಕೋಪಗಳ ಪ್ರಭಾವದ ಪ್ರದೇಶ ಹಾಗೂ ಅವುಗಳ ಅನಾಹುತಗಳ ತೀವ್ರತೆಯನ್ನ ಅಧ್ಯಯನ ಮಾಡಲಿಕ್ಕೆ ದೂರ ಸಂವೇದಿ ಚಿತ್ರಗಳು ಅತ್ಯಂತ ಉಪಯುಕ್ತವಾಗಿದ್ದಾವೆ. ಈಗ ನಾವು ಹೋಗಿ ಪ್ರವಾಹ ಆಗ್ತಾ ಇದೆ, ಬಹಳ ಜೋರ್ ಬಿರುಗಾಳಿ ಬರ್ತಾ ಇದೆ, ಚಂಡಮಾರುತ ಬರ್ತಾ ಇದೆ ಅಂದಾಗ ನಾವು ಅಲ್ಲಿ ಹೋಗಿ ಫೋಟೋಗಳನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ದೂರ ಸಂವೇದಿ ಪಡ್ಕೊಂಡಿರ್ತಕ್ಕಂಥ ಚಿತ್ರಗಳೇನಿದ್ದಾವೆ ನಮಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತದೆ ಮಕ್ಕಳೇ. ಹಾಗೆ ಉಪಗ್ರಹ ಚಿತ್ರಗಳು
ಭೂ ಬಳಕೆ, ಅರಣ್ಯ ಪ್ರದೇಶ, ಜಲರಾಶಿಗಳು, ವಸತಿ ಪ್ರದೇಶಗಳು, ಬೆಳೆಗಳ ಹಂಚಿಕೆ, ಭೂ ಸವೆತ, ಖನಿಜ ನಿಕ್ಷೇಪಗಳು, ಹೀಗೆ ವಿವಿಧ ಬಗೆಯ ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಅತ್ಯಂತ ಮಹತ್ತರವಾಗಿರತಕ್ಕಂಥ ಪಾತ್ರವನ್ನ ದೂರ ಸಂವೇದಿ ತಂತ್ರಜ್ಞಾನ ವಹಿಸ್ತಾ ಇದೆ ಮಕ್ಕಳೇ. ಸೊ ಇಷ್ಟು ಈ ಹೊತ್ತಿನ ಈ ಒಂದು ಪಾಠದ ವಿಶ್ಲೇಷಣೆ. ಇದ್ರ ಬಗ್ಗೆ ಸಂಪರ್ಕ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬಾಯ್.